ನಮಸ್ಕಾರ ಫ್ರೆಂಡ್ಸ್ ಈಗಾಗಲೇ IPL ಮಹಾಸಂಗಮ ಶುರುವಾಗಿದೆ ಮತ್ತು ಅದೆಷ್ಟೋ ಪಂದ್ಯಗಳು ನಡೆದು ಹೋಗಿವೆ. ಈ IPLನಲ್ಲಿ ಯುವ ಆಟಗಾರರು ತಮ್ಮ ತಾಕತ್ತನ್ನು ತೋರಿಸುತ್ತಿದ್ದಾರೆ ಮತ್ತು ಇನ್ನೊಂದೆಡೆ ಇನ್ನೂ ಕೆಲ ಆಟಗಾರರು ತಮ್ಮ ಕೊನೆ IPLನಲ್ಲಿ ಮಿಂಚಲು ರೆಡಿಯಾಗಿದ್ದಾರೆ. ಈ ಸೀಸನ್ ಮುಗಿದ ಮೇಲೆ ಕ್ರಿಕೆಟ್ಗೆ ಗುಡ್ ಬೈ ಹೇಳಲಿದ್ದಾರೆ. ಈ ಲೀಸ್ಟ್ನಲ್ಲಿ ಮೊದಲ ಹೆಸರು ಇರುವುದು ಮಹೇಂದ್ರ ಸಿಂಗ್ ಧೋನಿ. IPL ಆರಂಭದಲ್ಲಿ MS ಧೋನಿ ಅವರು ಸೂಚನೆ ಕೊಟ್ಟಿದ್ದಾರೆ. ಅದೇನೆಂದು ನಿಮಗೆ ಗೊತ್ತಿರಬಹುದು. ಕಳೆದ 3 ವರ್ಷಗಳಿಂದ ಇದೇ ಧೋನಿಯ IPL ಲಾಸ್ಟ್ ಮ್ಯಾಚ್ ಅಂತ ಕೇಳಿ ಬರ್ತಿತ್ತು. ಆದರೆ ಧೋನಿ ಮಾತ್ರ ಈವರೆಗೂ ನಿವೃತ್ತಿಯ ಸುಳಿವು ನೀಡಿಲ್ಲ. ಆದರೆ ಈ ವರ್ಷ MS ಧೋನಿ ಅವರು ರಿಟೈರ್ಡ್ ಆಗುವುದು ಪಕ್ಕ. ಆದ್ದರಿಂದಲೇ CSK ನಾಯಕತ್ವವನ್ನು ರಿತುರಾಜ್ ಗಾಯಕ್ವಾಡ್ಗೆ ಬಿಟ್ಟುಕೊಟ್ಟಿದ್ದಾರೆ ಎನ್ನಲಾಗುತ್ತದೆ. ಇನ್ನು 41 ವರ್ಷದ ಅಮಿತ್ ಮಿಶ್ರಾ ಈ IPLನಲ್ಲಿ ಆಡ್ತಿರತಕ್ಕಂಥ ಮೋಸ್ಟ್ ಸೀನಿಯರ್ ಸ್ಪಿನ್ ಬಾಲರ್. ಕಳೆದ 2 ಸೀಸನ್ಗಳಿಂದ ಲಕ್ನೋ ಪರ ಆಡುತ್ತಿರುವ ಅಮಿತ್ ಮಿಶ್ರಾ IPLನಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದಿರುವ ಬಾಲರ್ಗಳ ಪಟ್ಟಿಯಲ್ಲಿ 4ನೇ ಸ್ಥಾನದಲ್ಲಿದ್ದಾರೆ. ಅವರು ಕೂಡ ಮುಂದಿನ ಸೀಸನ್ನಿಂದ IPLನಲ್ಲಿ ಕಾಣಿಸಿಕೊಳ್ಳುವುದಿಲ್ಲ. ಮತ್ತು RCB ಪರ ಆಡ್ತಿರ್ತಕ್ಕಂಥ ದಿನೇಶ್ ಕಾರ್ತಿಕ್ ರವರಿಗೂ ಕೂಡ ಇದು ಕೊನೆಯ IPL. ಈಗಾಗಲೇ ಕಾರ್ತಿಕ್ ಅವರು ಇದನ್ನು ಘೋಷಣೆ ಮಾಡಿದ್ದಾರೆ. 2022ರಿಂದ RCB ಪರ ಫಿನಿಷರ್ ರೋಲ್ ನಿಭಾಯಿಸುತ್ತಿರುವ ಕಾರ್ತಿಕ್ 243 IPL ಪಂದ್ಯಗಳನ್ನು ಆಡಿದ್ದಾರೆ. ಫ್ಯಾಬ್ ಡು ಪ್ಲೆಸಿಸ್ ಈ ಸೀಸನ್ ನಂತರ IPLಗೆ ಗುಡ್ ಬೈ ಹೇಳಲು ಸಿದ್ಧವಾಗಿರುವ ಮತ್ತೊಬ್ಬ ಆಟಗಾರ. 39 ವರ್ಷದ ವಯಸ್ಸಿನ ಡು ಪ್ಲೆಸಿಸ್ ಕಳೆದ 2 ವರ್ಷಗಳ RCB ತಂಡವನ್ನು ಮುನ್ನಡೆಸುತ್ತಿದ್ದಾರೆ. 2011ರಲ್ಲಿ ಈ ದಕ್ಷಿಣ ಆಫ್ರಿಕಾದ ಮಾಜಿ ಆಟಗಾರ ಈವರೆಗೂ 131 IPL ಪಂದ್ಯಗಳನ್ನು ಆಡಿದ್ದಾರೆ. ಇನ್ನು ಈಗಾಗಲೇ ಟೀಮ್ ಇಂಡಿಯಾದಿಂದ ಹೊರಗುಳಿದಿರುವ ಶಿಖರ್ ಧವನ್ IPLನಲ್ಲಿ ಮಾತ್ರ ಕಾಣಿಸಿಕೊಳ್ಳುತ್ತಿದ್ದಾರೆ. ಆದರೆ ಮುಂದಿನ ವರ್ಷದಿಂದ IPLನಿಂದಲೂ ದೂರವಾಗಲಿದ್ದಾರೆ ಎಂದು ಹೇಳಲಾಗುತ್ತದೆ. ಇದು ಕ್ರಿಕೆಟ್ಗೆ ಗುಡ್ ಬೈ ಹೇಳಲಿರುವ ಆಟಗಾರರಲ್ಲಿ. ಫ್ರೆಂಡ್ಸ್, ನೀವು ಮುಂದಿನ ಸೀಸನ್ನಿಂದ ಯಾವ್ಯಾವ ಆಟಗಾರನನ್ನು ಮಿಸ್ ಮಾಡ್ಕೊತೀರಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಕ್ಲಿಕ್ ಮಾಡಿ. ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು.